ನಿಮ್ಗೊಂದು ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ ಬಂದೇ ಬರುತ್ತೆ. ಓಕೆ, ಸೊ ಫಸ್ಟ್ ಹ್ಯಾಬಿಟ್ ಏನು ಅಂತಂದ್ರೆ ಸ್ಟಡಿ ಎವ್ರಿ ಡೇ. ಸ್ಟಡಿ ರೆಗ್ಯುಲರ್ಲಿ ಇನ್ಸ್ಟೆಡ್ ಆಫ್ ಸ್ಟಡಿಂಗ್. ಓಕೆ, ಡೈಲಿ ಸ್ಟಡಿ ಮಾಡ್ತೀರಾ, ಅದನ್ನೇ ಕನ್ಸಿಸ್ಟೆನ್ಸಿ. ಓಕೆ, ಫಸ್ಟ್ even 3 to 4 focused hours daily are enough. One second, sorry. Okay, is it clear? Yeah. So distractions na avoid ಮಾಡು. Make revision a priority. Revision ನ ಏನ್ ಮಾಡ್ತಾರೆ ಗೊತ್ತಾ ತುಂಬಾ ಜನ ಸ್ಟೂಡೆಂಟ್ಸ್. ಸೊ ಅದನ್ನ ನೋಟ್ಸ್ ಅಲ್ಲಿ ಏನಾದ್ರು ಮಿಸ್ ಆಗಿದ್ರು ಕೂಡ ಟೆಕ್ಸ್ಟ್ ಬುಕ್ ಅಲ್ಲಿ ಮಿಸ್ ಆಗಲ್ಲ ಮಕ್ಕಳು. ಅದಕ್ಕೋಸ್ಕರ ಟೆಕ್ಸ್ಟ್ ಬುಕ್ ನ ನೀಟಾಗಿ ಬಿಲೀವ್ ಇನ್ ಯುವರ್ ಸೆಲ್ಫ್. ಬಿಲೀವ್ ಇಲ್ಲ ಅಂತಂದ್ರೆ ಹೇಗೆ? ಇಂಪ್ರೂವ್ಮೆಂಟ್ ಈಸ್ ಪಾಸಿಬಲ್. ನಿಮ್ಮೆಲ್ಲ ಇಂಪ್ರೂವ್ ಆದ್ಮೇಲೆ ನಿಮಗೆ ಅನ್ಸುತ್ತೆ ಓಕೆ ನಾನು ಇಲ್ಲಿದ್ದೆ ಬಟ್ ಈ ಲೆವೆಲ್ಗೆ ಬಂದೆ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಮ್ಮ ವೇದಾಂತ SLC 10 ಚಾನಲ್ಗೆ ವೆಲ್ಕಮ್ ಯು ಆಲ್. ನಾನು ನಿಮ್ಮ ಮೆಂಟರ್ ವರ್ಷಿಣಿಮಾ. ಓಕೆ, ಇವತ್ತಿನ ಏನು ಟಾಪಿಕ್ ಅಂತ ಹೇಳಿದ್ರೆ ಮ್ಯಾಮ್ ಒಂದೊಂದು ದಿನ ಒಂದೊಂದು ನ್ಯೂ ಟಾಪಿಕ್ ತರ್ತಾ ಇರ್ತೀರಲ್ವ. ಸೊ ಬಿಕಾಸ್ ನಿಮಗೆ ಹೆಲ್ಪ್ಫುಲ್ ಆಗಲೇಬೇಕು ಇದು. ಓಕೆ, ಅದಕ್ಕೋಸ್ಕರ ಅಂತಾನೆ. ಸೊ ಬಟ್ ಬಿಫೋರ್ ಟಾಪಿಕ್ಕಿಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ವೇದಾಂತ SLC 10 ಚಾನಲ್ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಯೂಸ್ಫುಲ್ ಆಗುವಂಥ ಕಂಟೆಂಟ್ಸ್ ಬರ್ತಾನೆ ಇರುತ್ತೆ ಮಕ್ಕಳು. ಅದು ಯಾವುದು ನಿಮಗೆ ಮಿಸ್ ಆಗಬಾರ್ದು, ನಿಮಗೆ ಬೇಗನೆ ಗೊತ್ತಾಗಬೇಕು ಅಂತಂದರೆ ಈಗಲೇ ಹೋಗಿ ಫಾಲೋ ಮಾಡಿ. ಆ್ಯಂಡ್ ವಾಟ್ಸ್ಆ್ಯಪ್, ಇನ್ಸ್ಟಾ, ಸ್ನ್ಯಾಪ್ಚಾಟ್, ಟೆಲಿಗ್ರಾಮಲ್ಲೂ ಕೂಡ ನಮ್ಮ ವೇದಾಂತ SLC 10th ಚಾನಲ್ ಇದೆ, ಅಲ್ಲೂ ಕೂಡ ಫಾಲೋ ಮಾಡಿ. ಆ್ಯಂಡ್ ಏನಾದರೂ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಓಕೆ, ಚಲೋ ಲೆಟ್ಸ್ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ನೋಡ್ತಾ ಇದ್ದೀರಾ, ಇಟ್ಸ್ ಆಲ್ ಅಬೌಟ್ 98% ಇನ್ SSLC ಪ್ಲಸ್ ತೊಗೊಳ್ಳೋದು ಹೇಗೆ ಮ್ಯಾಮ್. ಅಪ್ ಟು 100 ಇಟ್ಕೊಂಡಿರ್ತೀರಲ್ವ ಗೋಲು. ಸೊ ಯಾವ ಥರ ಅದಕ್ಕೆ ಸ್ವಲ್ಪ ಹ್ಯಾಬಿಟ್ಸ್ನ ನೀವು ಹಾಕ್ಕೊಳ್ಳೇಬೇಕು. ಅದು ಏನೇನು ಹ್ಯಾಬಿಟ್ಸ್ ಮ್ಯಾಮ್ ನೋಡ್ತಾ ಹೋಗೋಣ. ಸೊ ಬಟ್ ಬಿಫೋರ್ ನೀವು ಈ ಥರ ಇದ್ದವರು ಈ ಥರ ಆಗಬೇಕು ಅಂತಂದರೆ ಸಮ್ ಆಫ್ ದ ಟಿಪ್ಸ್ ಅಥವಾ ಹ್ಯಾಬಿಟ್ಸ್ನ ನೀವು ಹಾಕ್ಕೊಳ್ಳೇಬೇಕು. ಅಂದರೆ ನಿಮ್ಮ ಲೈಫಲ್ಲಿ ನೀವು ಈಗ ಸ್ಟಾರ್ಟ್ ಮಾಡಬೇಕು ಅದನ್ನು. ಓಕೆ, ಯಾಕಂದರೆ ನಿಮ್ಮದು ಗೋಲ್ ಏನಿದೆ ಹೇಳಿ? ಅಪ್ ಟು 98+. ಓಕೆ, ಸೊ ಹಾಗಿದ್ರೆ ಲೆಟ್ಸ್ ಸ್ಟಾರ್ಟ್. ಸೊ ಫಸ್ಟ್ ಏನು ಮಕ್ಕಳ, ಸಕ್ಸಸ್ ಡಸಂಟ್ ಹ್ಯಾಪನ್ ಓವರ್ ನೈಟ್. ಇಸ್ ಇಟ್ ರೈಟ್? ಸೊ ಇವತ್ತು ನಾನು ಎಕ್ಸಾಮ್ ನಾಳೆ ಇದೆ, ಫೈನಲ್ ಎಕ್ಸಾಮ್. ಇವತ್ತು ನಾನು ಕುತ್ಕೊಂಡು ಓದ್ತೀನಿ ಅಂತಂದರೆ ಐ ವಿಲ್ ಗೆಟ್ ಸಕ್ಸಸ್ ಬರಲ್ಲ. ಜಸ್ಟ್ ಪಾಸ್ ಆಗ್ತೀನಿ, ಕಾನ್ಫಿಡೆನ್ಸ್ ಇರುತ್ತಲ್ವ, ಪಾಸ್ ಆಗ್ಬೋದು. ಬಟ್ ಸಕ್ಸಸ್ ರೇಂಜ್ ಏನಿರುತ್ತೆ ಕಮ್ಮಿ ಆಗ್ತಾ ಬರುತ್ತೆ. ಓಕೆ, ಸ್ಕೋರಿಂಗ್ 98% ಈಸ್ ನಾಟ್ ಅಬೌಟ್ ಸ್ಟಡಿಂಗ್ ಆಲ್ ಡೇ. ಒಂದು ದಿನಾನು ಬಿಡ್ದಂಗೆ ಮ್ಯಾಮ್ ಡೈಲಿ ಓದ್ತೀನಿ ಅವಾಗ ನನ್ನ ಪಕ್ಕ 100% ಬರುತ್ತೆ. ನೋ. ಓಕೆ, ಇಟ್ಸ್ ಆಲ್ ಅಬೌಟ್ ಕನ್ಸಿಸ್ಟೆನ್ಸಿ. ಓಕೆ, ಫಸ್ಟ್ ಸ್ಮಾರ್ಟ್ ಸ್ಟಡಿ ಟೆಕ್ನಿಕ್ಸ್, ಡೈಲಿ ಡಿಸಿಪ್ಲಿನ್ ಇರಬೇಕು ಮಕ್ಕಳು. ಓಕೆ, ದೀಸ್ ಆರ್ ದ 3 ಮೇನ್. ಕನ್ಸಿಸ್ಟೆನ್ಸಿ ಇರಬೇಕು, ಡೈಲಿ ಮಾಡ್ತಾ ಇರಬೇಕು, ಆ್ಯಂಡ್ ಸ್ಮಾರ್ಟ್ ಸ್ಟಡಿ ಇರಬೇಕು, ವಿತ್ ಡೈಲಿ ಡಿಸಿಪ್ಲಿನ್ ಇರಬೇಕು. ಸ್ಮಾಲ್ ಹ್ಯಾಬಿಟ್ಸ್ ನೀವು ರಿಪೀಟ್ ಮಾಡಿದರೆ ಎವ್ರಿ ಡೇ ಇಟ್ ವಿಲ್ ಕ್ರಿಯೇಟ್ ದ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್. ನೀವು ತುಂಬ ಮಾಡಬೇಕು ಅಂತೇನಿಲ್ಲ, ಸ್ಮಾಲ್ ಓಕೆ, ಸ್ಮಾಲ್ ಹ್ಯಾಬಿಟ್ಸಿಂದನೇ ಸ್ಟಾರ್ಟ್ ಮಾಡಿ, ನಿಮಗಂತೂ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ ಬಂದೇ ಬರುತ್ತೆ. ಓಕೆ, ಸೊ ಫಸ್ಟ್ ಹ್ಯಾಬಿಟ್ ಏನು ಅಂತಂದರೆ ಸ್ಟಡಿ ಎವ್ರಿ ಡೇ. ಮ್ಯಾಮ್ ಇಲ್ಲಿ ಹೇಳಿದ್ರಿ ಸ್ಟಡಿಂಗ್ ಆಲ್ ಡೇ ಅಂತ. ನೋ, ಬಟ್ ಹೇಳಿದ್ದು ಜಸ್ಟ್ ಫಾರ್ ನೀವು ವೀಕ್ ಡೇಸ್ ಆದರೂ ಹೋಗ್ತೀರಾ ಅಲ್ವಾ. ಸೊ ಈಗ ಹಬ್ಬದ ದಿನನೂ ಮಾಡ್ತಿರ್ತಾರೆ ಅಥವಾ ವೀಕೆಂಡ್ಸಲ್ಲಿ ಬಂದಾಗಲೂ ಓದ್ತಾ ಇರ್ತಾರೆ. ನೋ, ನಿಮಗೂ ಎಂಜಾಯ್ಮೆಂಟ್ ಇರಬೇಕು ಅಲ್ವಾ. ಸೊ ಯು ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ ಅಲ್ವಾ ನೀವು ಕೂಡ. ಸೊ ನೀವು ಕಂಟಿನ್ಯೂಸ್ ಓದೋಕ್ಕಾಗಲ್ಲ. ಬಟ್ ಹೇಗೆ ಅಂತಂದರೆ ಸ್ಟಡಿ ಎವ್ರಿ ಡೇ. ನೀವು ಕಾಲೇಜಿಗೆ ಹೋಗಿ ಬಂದಾದಮೇಲೆ, ಈ ಕಾಲೇಜಿಗೆ ಹೋಗಿ ಬರ್ತಿರಲ್ಲ, ಸೊ ಆ ಡೇಸ್ನ ಇಟ್ಕೊಳ್ಳಿ. ಸ್ಟಡಿ ರೆಗ್ಯುಲರ್ಲಿ ಇನ್ಸ್ಟೆಡ್ ಆಫ್ ಸ್ಟಡಿಂಗ್ ಓನ್ಲಿ ಬಿಫೋರ್ ಎಕ್ಸಾಮ್ಸ್. ಈ ಥರ ಮಕ್ಕಳು ಎಕ್ಸಾಮ್ಸ್ಗಿಂತ ಹಿಂದಿನ ದಿನ ಕೂರೋ ಬದಲು ಡೈಲಿ 1 hour. ಸೊ ನಾನು ಆಲ್ರೆಡಿ ಎಷ್ಟು ಅವರ್ನ ಓದಬೇಕು ಅನ್ನೋದು ವಿಡಿಯೋನ ಮಾಡಿದ್ದೀನಿ. ಓಕೆ, ಸೊ ಅದನ್ನು ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತಂದರೆ ನೀವು ಹೋಗಿ ಅದನ್ನು ವಾಚ್ ಮಾಡಿ. ನಾನು ಕಂಪ್ಲೀಟ್ ಟೈಮ್ ಟೇಬಲ್ ವಿತ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಮಕ್ಕಳು. ಓಕೆ, ಸೊ ಈವನ್ 1 ಸೆಕೆಂಡ್. ಓಕೆ, ಸೊ ಚಲೋ ಸ್ಟಡಿ ರೆಗ್ಯುಲರ್ಲಿ ಇನ್ಸ್ಟೆಡ್ ಆಫ್ ಸ್ಟಡಿಂಗ್. ಓಕೆ, ಡೈಲಿ ಸ್ಟಡಿ ಮಾಡ್ತೀರಾ, ಅದನ್ನೇ ಕನ್ಸಿಸ್ಟೆನ್ಸಿ. ಓಕೆ, ಫಸ್ಟ್ ಈವನ್ 3 to 4 ಫೋಕಸ್ಡ್ ಅವರ್ಸ್ ಡೈಲಿ ಆರ್ ಎನಫ್. 3 to 4 ಜಾಸ್ತಿನೇ ಆಗೋಯ್ತು ಮ್ಯಾಮ್. ನಾನು 98 ತೆಗಿಬೇಕು ಅಂತಂದರೆ 10 hours ಓದಬೇಕಾ? ನೋ. ಓಕೆ, ಸೊ ಜಸ್ಟ್ 3 to 4 hours ಮಕ್ಕಳ. ಓಕೆ, 3 to 4 hours ಓದಿದ್ರೆ ಸಾಕು. ಬಿಲ್ಡ್ ಎ ರುಟೀನ್ ಆ್ಯಂಡ್ ಸ್ಟಿಕ್ ಇಟ್. ಒಂದು ಟೈಮ್ ಟೇಬಲ್ನ ಮಾಡಿ ಅದಕ್ಕೆ ಸ್ಟಿಕ್ ಆನ್ ಆಗಿರಲೇಬೇಕು. ಓಕೆ, ಸೊ ಇದು 1 yearನ ನೀವು ಕಂಪ್ಲೀಟ್ ಅದಕ್ಕೆ ಅಂತಲೇ ಕೊಡಬೇಕು. ಡೈಲಿ ಎಫರ್ಟ್ ಪ್ರೊಡ್ಯೂಸಸ್ ದ ಲಾಂಗ್ ಟರ್ಮ್ ಸಕ್ಸಸ್. ನಿಮಗೆ ಶಾರ್ಟ್ ಟರ್ಮ್ ಸಕ್ಸಸ್ ಸಿಗ್ಬೋದು ಏನಾದರೂ ನೀವು ಈಗ ಮಾಡಿದ್ರೆ, ಬಟ್ ನಿಮಗೆ ಲಾಂಗ್ ಟರ್ಮ್ ಸಕ್ಸಸ್ ಸಿಗಬೇಕು ಅಂತಂದರೆ ಡೈಲಿ ಕನ್ಸಿಸ್ಟೆನ್ಸಿ ಇರಬೇಕು, ಡೈಲಿ ಟೈಮ್ ಟೇಬಲ್ನ ನೀವು ಫಾಲೋ ಮಾಡಲೇಬೇಕು. ಓಕೆ, ಹ್ಯಾಬಿಟ್ 2 ಏನು ಅಂತಂದರೆ ಸೆಟ್ ದ ಡೈಲಿ ಟಾರ್ಗೆಟ್ಸ್. ಈಗ ನಿಮಗೆ ಅನಿಸಿರುತ್ತಲ್ವ ನಾನು ಇದನ್ನೇನಾದರೂ ಇವತ್ತು ತಿನ್ನಲೇಬೇಕು, ಅದನ್ನ ಹೋಗಿ ತಿಂತೀರಾ ಅಲ್ವಾ? ಖಂಡಿತ ಅದು ಹೆಂಗಾಗುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೋಗಿ ತಿಂತೀರಾ.
ಇವತ್ತು ಬಿರಿಯಾನಿ ತಿನ್ನಬೇಕು ಅನಿಸುತ್ತೆ, ಓಕೆ ತಿನ್ನಲೇಬೇಕು. ಅದೇ ಥರ ನಿಮ್ಮ ಸ್ಟಡೀಸಲ್ಲೂ ಕೂಡ ಈ ಕಾನ್ಸೆಪ್ಟ್ಸ್ನ ಇವತ್ತು ಕ್ಲಿಯರ್ ಮಾಡಲೇಬೇಕು. ಓಕೆ ಚಲೋ. ಸೊ ಆ ಥರ ಇಟ್ಕೋಬೇಕು. ಫೋಕಸ್ ಆನ್ ರಿಸಲ್ಟ್ಸ್ ನಾಟ್ ಅವರ್ಸ್. ಅಟ್ ದ ಲಾಸ್ಟಲ್ಲಿ ನಿಮಗೆ ರಿಸಲ್ಟ್ಸ್ ಇಂಪಾರ್ಟೆಂಟ್ ಇರುತ್ತೆ, ನಾಟ್ ಅವರ್ಸ್. ನೀವು ಎಷ್ಟು ಅವರ್ಸ್ ಓದಿದ್ದೀರಾ ಇಟ್ಸ್ ನಾಟ್ ಇಂಪಾರ್ಟೆಂಟ್. ಓಕೆ, ಇನ್ಸ್ಟೆಡ್ ಆಫ್ ಸೇಯಿಂಗ್ ಐ ಸ್ಟಡಿಡ್ ಫಾರ್ 8 hours, ಜಸ್ಟ್ ಸೇ ಕಂಪ್ಲೀಟೆಡ್ 1 chapter. ಓಕೆ, ಸಾಲ್ವ್ ದ 20 maths ಪ್ರಾಬ್ಲಮ್, ರಿವೈಸ್ಡ್ ಇಂಪಾರ್ಟೆಂಟ್ ನೋಟ್ಸ್. ಸೊ ನಾನು ಆಲ್ರೆಡಿ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅವರ್ಸ್ ಬಗ್ಗೆ. ಓಕೆ ಮಕ್ಕಳ, ಜಸ್ಟ್ ಇದರಲ್ಲಿ ಹ್ಯಾಬಿಟ್ಸ್ ಯಾವ ಥರ ಇಟ್ಕೋಬೇಕು ಅಂತ ಹೇಳಿರೋದು. ಆ್ಯಂಡ್ ಟಾರ್ಗೆಟ್ ಮ್ಯಾಟರ್ಸ್ ಮೋರ್ ದ್ಯಾನ್ ಟೈಮ್ ಸ್ಪೆಂಡ್. ಓಕೆನಾ, ನೀವೇನು ಟಾರ್ಗೆಟ್ ಇಟ್ಟಿದ್ದೀರಾ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳು. ಓಕೆ, ಮೋರ್ ದ್ಯಾನ್ ದ ಟೈಮ್ ಸ್ಪೆಂಡ್. ಓಕೆ, ಸೊ ಯಾವ ಥರ ಇರಬೇಕು ಅಂದರೆ ಡೈಲಿ ರುಟೀನ್ಸಲ್ಲಿ ಒಂದು ಕಾನ್ಸೆಪ್ಟ್ಸ್ನ ಕಲ್ತ್ರೆ ಓಕೆ ಫೈನ್. ಇಲ್ಲ 20 maths ಪ್ರಾಬ್ಲಮ್ನ ಸಾಲ್ವ್ ಮಾಡಿದರೆ ವಿಚ್ ಆರ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಸೋಷಿಯಲ್ ಸೈನ್ಸ್ ಅಥವಾ ಸೈನ್ಸಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ರಿವೈಸ್ ಮಾಡಿದ್ರೆ ಇಸ್ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಓಕೆ, ಸೊ ಇದನ್ನೆಲ್ಲ ನೀವು ಫುಲ್ಲು ಒಂದು ಟೈಮ್ ಟೇಬಲ್ ರೀತಿಯಲ್ಲಿ ಮಾಡಿಕೊಂಡು ನಿಮ್ಮದೇ ಒಂದು ಡೈರಿನ ಮೇಂಟೈನ್ ಮಾಡಿ. ಓಕೆ ಚಲೋ. ನೆಕ್ಸ್ಟು ಹ್ಯಾಬಿಟ್ ಥರ್ಡ್ ಯಾವುದು ಮ್ಯಾಮ್ ಅಂತಂದರೆ, ಹ್ಯಾಬಿಟ್ ಫಸ್ಟು ಹ್ಯಾಬಿಟ್ ಸೆಕೆಂಡ್ ನೋಡೋದು. ಹ್ಯಾಬಿಟ್ ಥರ್ಡ್ ಯಾವುದು? ಮೇಕ್ ರಿವಿಷನ್ ಎ ಪ್ರಿಯಾರಿಟಿ. ರಿವಿಷನ್ನ ಏನು ಮಾಡ್ತಾರೆ ಗೊತ್ತಾ ತುಂಬ ಜನ ಸ್ಟೂಡೆಂಟ್ಸು, ಸೊ ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಮ್ಯಾಮ್ ಒಂದ್ಸತಿ ಓದಾಯ್ತು ಬಿಡಿ ಸಾಕು ಅಷ್ಟೇ. ನೋ, ಸೊ ರಿವಿಷನ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ, ಸೊ ಡೋಂಟ್ ಜಸ್ಟ್ ಸ್ಟಡಿ ಇಟ್, ರಿವೈಸ್ ಇಟ್. ಓಕೆ, ಫಾಲೋ ದ 3 steps. ಫಸ್ಟ್ ನಾನು ಹೇಳಿದ್ದೀನಿ ಮಕ್ಕಳ, ಸೇಮ್ ಡೇ ರಿವಿಷನ್ ಮಾಡ್ಬೇಕು ನೀವು. ಓಕೆ, ಸೊ ನನ್ನ ವಿಡಿಯೋಸ್ ಯಾರಾದರೂ ಸ್ಟೂಡೆಂಟ್ಸ್ ವಾಚ್ ಮಾಡಿದ್ರೆ ಅವ್ರು ಆಲ್ರೆಡಿ ಗೊತ್ತಿರುತ್ತೆ. ಓಕೆ, ನೆಕ್ಸ್ಟ್ ರಿವಿಷನ್ ಆಫ್ಟರ್ 3 days ಒಂದ್ಸತಿ ಮಾಡಲೇಬೇಕು. ಡೈಲಿ ಮಾಡ್ತಿರ್ತೀರ, ಅಗೇನ್ ಆಫ್ಟರ್ 3 days ಒಂದ್ಸತಿ ಮಾಡಲೇಬೇಕು. ರಿವಿಷನ್ ಆಫ್ಟರ್ 1 week ಅಟ್ ದ ವೀಕ್ ಡೇಸ್. ರಿವಿಷನ್ ನೀವು ಅವತ್ತು ಓದಕ್ಕೆ ಕೂರಬೇಡಿ, ರಿವೈಸ್ ಮಾಡ್ತಿದ್ದೀರಾ ಅಷ್ಟೇ ಕಾನ್ಸೆಪ್ಟ್ಸ್ನ. ಈಗ ಒಂದು ಮೂವಿ ನೋಡ್ಕೊ ಬಂದಿದ್ರೆ ಅದ್ರದ್ದು ಹೈಲೈಟ್ಸ್ ನೋಡಬೇಕು ಅಂತಂದರೆ ಇಷ್ಟ ಆಗಿರುತ್ತಲ್ವ, ಒಂದು 15 minutes ನೋಡಿ ಬಂದಿರ್ತೀರ. ಬಟ್ ಮೂವಿ ನೋಡುವಾಗ 3 hours ಕೂತಿರ್ತೀರ ಅಲ್ವಾ. ಸೊ ಇಷ್ಟೇ ಮಕ್ಕಳ. ಓಕೆ, ರಿವಿಷನ್ ಇಸ್ ದ ಕೀ ಟು ರಿಮೆಂಬರಿಂಗ್ ದ ಕಾನ್ಸೆಪ್ಟ್ ಫಾರ್ ಎಕ್ಸಾಮ್ಸ್. ಎಕ್ಸಾಂಪಲ್ಲಿ ತುಂಬ ಜನ ಹೇಳ್ತಾರೆ ಮಕ್ಕಳು, ಮರ್ತೋಗುತ್ತೆ ಮ್ಯಾಮ್, ಬೇಗ ಮರ್ತೋಗುತ್ತೆ ಮ್ಯಾಮ್. ದಿಸ್ ಇಸ್ ದ ಕೀ. ನಿಮ್ಮ ಹತ್ರನೇ ಇದೆ ಮಕ್ಕಳ, ನೀವು ಅದನ್ನು ಯುಟಿಲೈಸ್ ಮಾಡ್ಕೊಂಡಿಲ್ಲ ಅಷ್ಟೇ. ಓಕೆ, ಫಾರ್ ದ ಹ್ಯಾಬಿಟ್ 4 ಏನು ಮ್ಯಾಮ್ ಹಾಗಿದ್ರೆ? ಪ್ರಾಕ್ಟೀಸ್ ರೈಟಿಂಗ್. ನೀವು ಓದ್ತಾ ಇರ್ತೀರ ಡೈಲಿ, ಅಲ್ಲಿ ಹೋದಾಗ ಫಸ್ಟ್ ಟೈಮ್ ಕೂತಿರ್ತೀರ ಬರೆಯೋಕ್ಕೆ, ಫುಲ್ ಇದಾಗ್ಬಿಡ್ತೀರಾ ಸೆಂಟೆನ್ಸಸ್ಸಲ್ಲಿ. ಅದಕ್ಕೆ ಹೇಳೋದು ಮಕ್ಕಳ, ಬೋರ್ಡ್ ಎಕ್ಸಾಮ್ ಟೆಸ್ಟ್ ರಿಟರ್ನ್ ಆನ್ಸರ್ಸ್ ನೀವೇನು ಕಾನ್ಸೆಪ್ಟ್ಸ್ ಓದಿರ್ತೀರ ಅದ್ರ ಮೇಲ್ಗಡೆನೆ ಒಂದು ಸ್ವಲ್ಪ ಸಮ್ಮರಿ ಥರ ಆದರೂ ಟ್ರೈ ಮಾಡಿ ಬರೆಯೋಕೆ, ಜಸ್ಟ್ 5 minutesಲ್ಲಿ. ಓಕೆನಾ, ಸೊ ಪ್ರಾಕ್ಟೀಸ್ ಮ್ಯಾಥ್ಸ್ ಪ್ರಾಬ್ಲಮಲ್ಲಿ, ಸೈನ್ಸಲ್ಲಿ ಆನ್ಸರ್ಸ್ನ ಪ್ರಾಕ್ಟೀಸ್ ಮಾಡಿ, ಸೋಷಿಯಲ್ ಸೈನ್ಸಲ್ಲಿ ಲಾಂಗ್ ಆನ್ಸರ್ಸ್ನ ಅಥವಾ ಈಗ ಒಂದು ಯಾವುದಾದ್ರೂ ವಾರ್ ಆಗಿರ್ಬೋದು ಅದ್ರ ಮೇಲೆ ಏನೇನಿದೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದನ್ನು ಟ್ರೈ ಮಾಡಿ ಬರೆಯೋಕೆ. ಓಕೆ, ಬೆನಿಫಿಟ್ಸ್ ಏನಾಗುತ್ತೆ ಮಕ್ಕಳ ಅಂದರೆ ಬೆಟರ್ ಸ್ಪೀಡ್. ನೀವು ಎಕ್ಸಾಮ್ ಟೈಮಲ್ಲಿ ಫಸ್ಟ್ ಡೇ ಹೋಗಿ ಬರೆಯೋದಕ್ಕೂ ನೀವು ಡೈಲಿ ಆಲ್ರೆಡಿ ಬರಿತಾ ಬಂದಿರ್ತೀರ. ಸೊ ಈಸಿಯಾಗಿ ನಿಮಗೂ ಕೂಡ ಹ್ಯಾಂಡ್ಸ್ಗೂ ಕೂಡ ಪ್ರಾಕ್ಟೀಸ್ ಆಗಿರುತ್ತೆ. ಓಕೆ, ಸೊ ಬೆಟರ್ ಪ್ರೆಸೆಂಟೇಷನ್ನ ಮಾಡ್ತೀರಾ ನೀವು. ಫಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ಬೆಟರ್ ಪ್ರೆಸೆಂಟೇಷನ್ನ ಕೊಡ್ತೀರಾ, ನಿಮಗೆ ಒಂಥರ ಕಾನ್ಫಿಡೆನ್ಸ್ ಇರುತ್ತೆ ಮೋರ್. ಓಕೆ, ದಟ್ಸ್ ದ 1 point. ನೆಕ್ಸ್ಟು ಮ್ಯಾಮ್ ಹ್ಯಾಬಿಟ್ 5 ಏನು ಹಾಗಿದ್ರೆ? ಮಾಸ್ಟರ್ ದ ಟೆಕ್ಸ್ಟ್ ಬುಕ್ ಫಸ್ಟ್. ನೋಟ್ಸ್ ಸಿಗೋಕ್ಕಿಂತ ಮುಂಚೆ ಟೆಕ್ಸ್ಟ್ ಬುಕ್ನ ಮಾಸ್ಟರ್ ಮಾಡಿ. ಯಾವ ಥರ ಮ್ಯಾಮ್? ಟೆಕ್ಸ್ಟ್ ಬುಕ್ನ ಈಸ್ ದ ಫೌಂಡೇಶನ್ ಮಕ್ಕಳ. ನೀವು ಏನು ಅಂತಂದರೆ ಎಕ್ಸಾಮಲ್ಲಿ ಟೆಕ್ಸ್ಟ್ ಬುಕ್ ಬಿಟ್ಟು ಬೇರೆ ಆಚೆ ಕೇಳೋಕ್ಕಾಗುತ್ತಾ? ನೋ, ಟೆಕ್ಸ್ಟ್ ಬುಕ್ಕಲ್ಲಿರೋ ಒಳಗಡೆ ಇದು ಮಾಡಬೇಕು. ನೀವು ಅದಕ್ಕೆ ಟೆಕ್ಸ್ಟ್ ಬುಕ್ನ ಕಂಪ್ಲೀಟಾಗಿ ಓದಿ. ಓಕೆ, ಬಟ್ ಏನು ಮಾಡಬೇಕು ಫಸ್ಟು? ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್ ಏನಿದೆ ಅಂತ ಫಸ್ಟ್ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಡೆಫಿನೇಷನ್ಸ್, ಅದರಲ್ಲಿ ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಏನಿದೆ ಅದನ್ನು ಮಾತ್ರ ಕಲಿತೀರಾ. ಓಕೆ, ನೆಕ್ಸ್ಟ್ ಡಯಾಗ್ರಾಮ್ಸ್ನ ಕಲಿತೀರಾ. ಡಯಾಗ್ರಾಮ್ಸ್ನ ಏನೇನು ಇಂಪಾರ್ಟೆಂಟ್ ಇದೆ ಅದನ್ನು ಪ್ರಾಕ್ಟೀಸ್ ಮಾಡ್ತೀರಾ. ಓಕೆ, ನೆಕ್ಸ್ಟ್ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ಎಕ್ಸಸೈಸ್ ಏನಿರುತ್ತೆ, ನೀವು ಆಲ್ರೆಡಿ ಕಾನ್ಸೆಪ್ಟ್ಸು ಡೆಫಿನೇಷನ್ಸ್ ಎಲ್ಲ ಓದಿದ್ರೆ ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಕಾನ್ಸೆಪ್ಟ್ಸು ಕ್ಲಿಯರ್ ಆಗಿರುತ್ತೆ. ಡೆಫಿನೇಷನ್ ಮೇನ್ ಇಂಪಾರ್ಟೆಂಟ್ ಕಲ್ತಿರ್ತೀರ. ಆ್ಯಂಡ್ ಮೇಯ್ನಾಗಿ ಕೇಳಿದ್ರೆ ನಿಮಗೆ 1 marks 2 marks ಎಲ್ಲ ಡೆಫಿನೇಷನ್ಸ್ ಬಂದಿರುತ್ತೆ ಅಲ್ವಾ. ಮತ್ತು ಡಯಾಗ್ರಾಮ್ಸ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್, ಅದ್ರ ಮೇಲೆ ಎಕ್ಸ್ಪ್ಲೇನ್ ಇತ್ತು ಅಂತಂದರೆ ಈಸಿಯಾಗಿ ಬರೀತೀರ. ಓಕೆ, ಇದೇ ಥರ ಟೆಕ್ಸ್ಟ್ ಬುಕ್ ನೀವು ಬೇಲ್ ಕಲ್ತ್ರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್, ಕಂಪ್ಲೀಟ್ ಮಾಡ್ತೀರಾ ಈಸಿಯಾಗಿ. ಓಕೆ, ಸ್ಟ್ರಾಂಗ್ ಬೇಸಿಸೇ ಹೈ ಮಾರ್ಕ್ಸ್ ಸಿಗುತ್ತೆ. ಓಕೆ, ಈ ಹ್ಯಾಬಿಟ್ ನೀವು ಮಾಡಿದ್ರೆ ಪಕ್ಕಾ ನೋಟ್ಸಲ್ಲಿ ಏನಾದರೂ ಮಿಸ್ ಆಗಿದ್ರು ಕೂಡ ಟೆಕ್ಸ್ಟ್ ಬುಕ್ಕಲ್ಲಿ ಮಿಸ್ ಆಗಲ್ಲ ಮಕ್ಕಳು. ಅದಕ್ಕೋಸ್ಕರ ಟೆಕ್ಸ್ಟ್ ಬುಕ್ನ ನೀಟಾಗಿ ಓದಿ. ಓಕೆ, ಚಲೋ ಆಗಿದೆ. ಹ್ಯಾಬಿಟ್ 6 ಏನು ಮ್ಯಾಮ್? ಸಾಲ್ವ್ ಪ್ರೀವಿಯಸ್ ಇಯರ್ ಪೇಪರ್ಸ್. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಮಾಡ್ಬೇಕು ಮ್ಯಾಮ್ ಅಂತಂದರೆ ಅದರಲ್ಲಿ ಯಾವ ಥರ ಕ್ವಶನ್ಸ್ ಕೊಟ್ಟಿದ್ದಾರೆ, ಯಾವ ಲೆವೆಲಲ್ಲಿ ಕ್ವಶನ್ಸ್ ಕೊಟ್ಟಿರೋದು ಗೊತ್ತಾಗುತ್ತೆ. ನಾನು ಅಷ್ಟಕ್ಕೆ ರೀಚ್ ಆಗ್ಬೋದಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಮಕ್ಕಳು. ಓಕೆ, ನಾನು ಇಷ್ಟು ಕ್ವಶನ್ಸಿಗೆ ಇಷ್ಟು ಬರ್ದಿದ್ದೀನಿ ಆನ್ಸರ್, ನಿಮಗೆ ಒಂಥರ ಓಕೆ ಫೀಲ್, ಓಕೆ ನಾನು ಬರ್ದಿದ್ದೀನಿ, ಇಲ್ಲ ಮ್ಯಾಮ್ ನಾನು ಇನ್ನೂ ಸ್ವಲ್ಪ ಪ್ರಿಪೇರ್ ಆಗಬೇಕು, ದೆನ್ ಈಗ ಹೋಗ್ಬಿಟ್ಟು ಈಗಲೇ ಪ್ರಿಪೇರ್ ಆಗೋಕ್ಕೆ ಸ್ಟಾರ್ಟ್ ಆಗಿ. ಓಕೆ, ಚಲೋ ಆಗಿದೆ.
ಫಸ್ಟ್ ಏನು ಮಾಡಬೇಕು ಅಂದರೆ ಏನೇನು ಬೆನಿಫಿಟ್ ಸಿಗುತ್ತೆ ಅದರಿಂದ ಅಂತಂದರೆ ಅವ್ರು ಮಾಡಿದಿರಾ, ಸಾಲ್ವ್ ಮಾಡಿದಿರಾ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ಅಂತ ಗೊತ್ತಾಗುತ್ತೆ. ಓಕೆ, ದೆನ್ ಟೈಮ್ ಮ್ಯಾನೇಜ್ಮೆಂಟ್ ನೀವು ಕಲಿತೀರಾ. 1 ಮಾರ್ಕ್ಸಿಗೆ ಎಷ್ಟಲ್ಲಿ ಬರೀಬೇಕು, 2 ಮಾರ್ಕ್ಸಿಗೆ ಎಷ್ಟು ಟೈಮಲ್ಲಿ ಬರೀಬೇಕು, 3 ಮಾರ್ಕ್ಸ್ ಫಾರ್ 4 ಮಾರ್ಕ್ಸ್, ಇದೇ ಥರ. ಓಕೆ, ಆ್ಯಂಡ್ ಎಕ್ಸಾಮ್ ಫಿಯರ್ ನಿಮ್ಗೆ ಕಮ್ಮಿ ಆಗ್ತಾ ಬರುತ್ತೆ, ಯಾಕಂದರೆ ಅದೇ ಪ್ಯಾಟರ್ನ್ ನೀವು ಆಲ್ರೆಡಿ ಬರಿತಾ ಬಂದಿರ್ತೀರಲ್ವಾ. ಓಕೆನಾ, ಸೊ ಅದಕ್ಕೆ ನಿಮಗೆ ಫಿಯರೇ ಇರಲ್ಲ. ಅಲ್ಲಿ ಕ್ವಶನ್ ಪೇಪರ್ ನೋಡಿದಾಗ ಗೊತ್ತಿರುತ್ತೆ. ಓಕೆ, 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್, ಇಟ್ಸ್ ವೆಲ್ ಆ್ಯಂಡ್ ಗುಡ್. ಕಾನ್ಫಿಡೆನ್ಸ್ ತುಂಬ ಇರುತ್ತೆ. ಆ್ಯಂಡ್ ಇನ್ಕ್ರೀಸ್ ದ ಕಾನ್ಫಿಡೆನ್ಸ್ ಆಲ್ರೆಡಿ ಆಯಿತು. ದೆನ್ ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಷನ್ ಅಲ್ವಾ. ಸೊ ಫಸ್ಟ್ ಟೈಮ್ ನಿಮಗೆ ಕಾನ್ಫಿಡೆನ್ಸ್ ಸ್ವಲ್ಪ ಲೋ ಇರುತ್ತೆ, ಬಟ್ ಇದೇ ಥರ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಎಕ್ಸಾಮ್ ಟೈಮಲ್ಲಿ ಹೈ ಕಾನ್ಫಿಡೆನ್ಸಲ್ಲಿ ನೀವು ಚೆನ್ನಾಗಿ ಬರದೇ ಬಂದಿರ್ತೀರ. ಓಕೆ, ಈಸ್ ಇಟ್ ಕ್ಲಿಯರ್ ಮಕ್ಕಳ? ಇಷ್ಟು ನಿಮಗೆ ಹ್ಯಾಬಿಟ್ 6 ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಅಟ್ ದ ಲಾಸ್ಟಿಗೆ ಬಂದಿದ್ದೀವಿ. ಓಕೆ, ಸೊ ಫಸ್ಟ್ ಹ್ಯಾಬಿಟ್, ನೆಕ್ಸ್ಟ್ ಹ್ಯಾಬಿಟ್ 7 ಯಾವುದು ಅಂದರೆ ಅವಾಯ್ಡ್ ಡಿಸ್ಟ್ರಾಕ್ಷನ್. ಓಕೆ, 1 ಸೆಕೆಂಡ್ ಮಕ್ಕಳ. ಓಕೆ, ಸಾರಿ. ಓಕೆ, ಡಿಸ್ಟ್ರಾಕ್ಷನ್ಸ್ನ ಅವಾಯ್ಡ್ ಮಾಡಿ. ಓಕೆ, 1 ಸೆಕೆಂಡ್, ಸಾರಿ. ಓಕೆ, ಇಸ್ ಇಟ್ ಕ್ಲಿಯರ್? ಯಾ, ಸೊ ಡಿಸ್ಟ್ರಾಕ್ಷನ್ಸ್ನ ಅವಾಯ್ಡ್ ಮಾಡಿ ಮಕ್ಕಳ. ಮೊಬೈಲ್ನ ಯೂಸ್ ಮಾಡೋದು ಸ್ವಲ್ಪ ಕಮ್ಮಿ ಮಾಡಿ. ಯಾಕೆಂತಂದರೆ ನೀವು 1 ಅವರ್ ಓದಿದ್ದು ಕೂಡ ಒಂದ್ಸತಿ ನೀವು 5 ನಿಮಿಷ ಸ್ಕ್ರೀನ್ ಟೈಮಿಂಗ್ಸ್ನ ನೋಡಿದ್ವಿ ಅಂತಂದರೆ ಎಲ್ಲ ಮರ್ತೋಗುತ್ತೆ. ಬ್ರೈನ್ ಪವರ್ ಏನು ನಿಮ್ಮ ಕಾನ್ಸಂಟ್ರೇಷನ್ ಇರುತ್ತೆ ಕಮ್ಮಿ ಆಗ್ತಾ ಬರುತ್ತೆ. ಓಕೆ, ಲಿಮಿಟ್ ದ ಮೊಬೈಲ್ ಯೂಸೇಜ್. ಏನಾದರೂ ಇಂಪಾರ್ಟೆಂಟ್ ಇತ್ತು ಅಂತಂದರೆ ಅದಕ್ಕೆ ಮಾತ್ರ ಯೂಸ್ ಮಾಡಿ. ಅವಾಯ್ಡ್ ಸೋಷಿಯಲ್ ಮೀಡಿಯಾ ಡ್ಯೂರಿಂಗ್ ಸ್ಟಡಿ ಟೈಮ್. ಸೋಷಿಯಲ್ ಮೀಡಿಯಾ ನೋಡಬೇಡಿ ಅಂತ ಹೇಳ್ತಿಲ್ಲ, ಬಟ್ ಬ್ರೇಕ್ ಟೈಮ್ ಇರುತ್ತೆ ಅಲ್ವಾ. ಸೊ ನೆಕ್ಸ್ಟ್ ಎಲ್ಲ ಮುಗಿಸಿ ಮಲಗುವಾಗ ಬೇಕಾದ್ರೆ ಒಂದು 5 ನಿಮಿಷ ನೋಡಿ. ಓಕೆನಾ, ಬಟ್ ಸ್ಟಡಿ ಅವರ್ಸಲ್ಲಿ ನೋ. ಕ್ರಿಯೇಟ್ ಎ ಡಿಸ್ಟ್ರಾಕ್ಷನ್ ಫ್ರೀ ಎನ್ವಿರಾನ್ಮೆಂಟ್. ನೀವು ಓದ್ತಾ ಇದ್ದೀರಾ ಅಂತಂದರೆ ಆ ಟೇಬಲ್ ಮೇಲೆ ಯಾವುದು ಸೋಷಿಯಲ್ ಮೀಡಿಯಾ ಅಥವಾ ನಿಮಗೆ ಡಿಸ್ಟ್ರಾಕ್ಷನ್ ಆಗುವಂಥದ್ದು ಐಟಮ್ಸ್ ಇರಲೇಬಾರ್ದು, ಅದೆಲ್ಲ ಹಾಲಲ್ಲಿ ಇಟ್ಟು ಬಂದಿರಬೇಕು. ಓಕೆ, ಚಲೋ. ಫೋಕಸ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಇನ್ ಟಾಪರ್ಸ್. ಫೋಕಸ್ಡ್ ಇರಲೇಬೇಕು ಮಕ್ಕಳು. ಓಕೆ, ನೆಕ್ಸ್ಟ್ ಹ್ಯಾಬಿಟ್. ಓಕೆ, ಸೊ ಹ್ಯಾಬಿಟ್ 8 ಏನು ಅಂತಂದರೆ ಓಕೆ, ಸೊ ಹ್ಯಾಬಿಟ್ 8 ಏನು ಅಂದರೆ ಮಕ್ಕಳ, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಇದು ಕೂಡ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಸೊ ಫಸ್ಟ್ ಫುಲ್ ಕಂಟಿನ್ಯೂಸ್ ಸ್ಟಡಿ ಅಂತ ಹೋಗ್ತಿರ್ತೀರ. ಓಕೆ, ಬಟ್ ಎಕ್ಸಾಮ್ ಟೈಮಲ್ಲೆಲ್ಲ ಹೆಲ್ತ್ ಕೂಡ ಇಂಪಾರ್ಟೆಂಟ್. ಸ್ಟಡಿ ಮಾಡಿರೋದು ವೇಸ್ಟ್ ಆಗುತ್ತೆ. ನೀವೇನಾದರೂ ಕಂಪ್ಲೀಟ್ ಎಫರ್ಟ್ ಹಾಕಿಬಿಟ್ಟು ನೀವೇನಾದರೂ ಎಕ್ಸಿಕ್ಯೂಟ್ ಮಾಡೋಕ್ಕೆ ಆಗಿಲ್ಲ ಅಂತಂದರೆ ನಿಜ ಅದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹೆಲ್ತ್ ಬಗ್ಗೆನೂ ತುಂಬ ಕಾನ್ಸಂಟ್ರೇಟಲ್ಲಿ ಇರಲೇಬೇಕು. ಓಕೆ, ಸೊ ಹೆಲ್ತಿ ಮೈಂಡ್ಸ್ ನೀಡ್ಸ್ ಹೆಲ್ತಿ ಬಾಡಿ. ಅದಕ್ಕೆ ಹೇಳ್ಬೋದು ಸ್ಲೀಪ್ 7 to 8 hours ಡೈಲಿ. ಓಕೆ, ಹೆಲ್ತಿ ಫುಡ್ನ ಈಟ್ ಮಾಡಿ. ಆ್ಯಂಡ್ ವಾಟರ್ನ ಅಟ್ಲೀಸ್ಟ್ 2 to 3 liters ಆಫ್ ವಾಟರ್ನ ಡೈಲಿ ಕುಡಿಲೇಬೇಕು. ಟೇಕ್ ಶಾರ್ಟ್ ಬ್ರೇಕ್ಸ್. ಓಕೆ, ಬ್ರೇಕ್ಸ್ ಕೂಡ ಇರಲಿ, ಅದ್ರ ಮೇಲೆ ನೀರು ಕುಡೀರಿ. ಓಕೆ, ಸೊ ಹೆಲ್ತ್ ಕೂಡ ಇಂಪಾರ್ಟೆಂಟ್. ಗುಡ್ ಹೆಲ್ತ್ ಇಂಪ್ರೂವ್ಸ್ ದ ಕಾನ್ಸಂಟ್ರೇಷನ್ ಆ್ಯಂಡ್ ಮೆಮೊರಿ. ಎವ್ರಿದಕ್ಕೂ ಎಲ್ಲದಕ್ಕೂ ಒಂದೊಂದು ಕನೆಕ್ಷನ್ ಇದ್ದೇ ಇದೆ ಮಕ್ಕಳು. ಓಕೆ, ಹ್ಯಾಬಿಟ್ 9 ಯಾವುದು ಅಂತಂದರೆ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಬಿಲೀವ್ ಇನ್ ಯುವರ್ ಸೆಲ್ಫ್. ಬಿಲೀವೇ ಇಲ್ಲ ಅಂತಂದರೆ ಹೇಗೆ? ಇಂಪ್ರೂವ್ಮೆಂಟ್ ಈಸ್ ಪಾಸಿಬಲ್. ನಿಮ್ಮಲ್ಲೇ ಇಂಪ್ರೂವ್ ಆದಮೇಲೆ ನಿಮಗೆ ಅನಿಸುತ್ತೆ ಓಕೆ ನಾನು ಇಲ್ಲಿದ್ದೆ ಬಟ್ ಈ ಲೆವೆಲಿಗೆ ಬಂದಿದ್ದೀನಿ ಮ್ಯಾಮ್. ಓಕೆ, ಸೊ ನೆವರ್ ಥಿಂಕ್ ಐ ಆಮ್ ನಾಟ್ ಎ ಟಾಪರ್. ನಾನು ಟಾಪರ್ ಅಲ್ಲ ಅಂತ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ನಾನು ಟಾಪರ್ ಆಗ್ಬೋದು ಅಲ್ವಾ, ಬಟ್ ಎಲ್ಲ ನಿಮ್ಮ ಕೈಯಲ್ಲೇ ಇದೆ. ಓಕೆ, ಸೊ ರಿಮೆಂಬರ್ ಎವ್ರಿ ಟಾಪರ್ ಸ್ಟಾರ್ಟೆಡ್ ವಿತ್ ಎ ಡೈಲಿ ಇಂಪ್ರೂವ್ಮೆಂಟ್ಸ್. ಯಾರು ಒಂದೇ ಸತಿ ಟಾಪರ್ ಆಗಲ್ಲ ಮಕ್ಕಳ. ಇದನ್ನೇನು ಮಾಡಿರ್ತಾರೆ, ಫಾಲೋ ಮಾಡ್ತಾ ಬಂದಿರ್ತಾರೆ. ಓಕೆ, ಅದಕ್ಕೆ ಅವ್ರು ಲಾಸ್ಟ್ಲಿಗೆ ಟಾಪರ್ ಅಂತ ಹೇಳಿಸ್ಕೊಳ್ಳೋದು. ಯುವರ್ ಪ್ರೆಸೆಂಟ್ ಮಾರ್ಕ್ಸ್ ಡು ನಾಟ್ ಡಿಸೈಡ್ ಯುವರ್ ಫ್ಯೂಚರ್. ಈಗೇನು ನೀವು 9th ತನಕ ಏನು ಮಾಡಿರ್ತೀರ ಅದು ನಿಮ್ಮ ಫ್ಯೂಚರ್ನ ಡಿಸೈಡ್ ಮಾಡಲ್ಲ. ಈಗ ಕರೆಕ್ಟ್ ಟೈಮು ನಿಮಗೆ ನಿಮ್ಮ ಫ್ಯೂಚರ್ನ ಚೇಂಜ್ ಮಾಡ್ಕೊಳ್ಳೋಕ್ಕೆ. ಓಕೆ, ಆ್ಯಂಡ್ ಅಟ್ ಲಾಸ್ಟ್ ಫೈನಲ್ ಮೆಸೇಜ್ ನನ್ನ ಕಡೆಯಿಂದ ಏನು ಅಂತಂದರೆ ನಿಮಗೆ 98% ಸ್ಟಾರ್ಟ್ಸ್ ವಿತ್ ಡೈಲಿ ಹ್ಯಾಬಿಟ್ಸ್. ಇವತ್ತಿಂದ ಈ ವಿಡಿಯೋ ನೋಡಿದ್ರಿ ಅಂತಂದರೆ ಇವತ್ತಿಂದನೇ ಸ್ಟಾರ್ಟ್ ಮಾಡಬೇಕು ನೀವು. ಸ್ಟಡಿ ಎವ್ರಿ ಡೇ. ಓಕೆ, ರಿವೈಸ್ ರೆಗ್ಯುಲರ್ಲಿ, ಪ್ರಾಕ್ಟೀಸ್ ರೈಟಿಂಗ್, ಯೂಸ್ ಟೆಕ್ಸ್ಟ್ ಬುಕ್ ಎಫೆಕ್ಟಿವ್ಲಿ, ಸಾಲ್ವ್ ಪ್ರೀವಿಯಸ್ ಇಯರ್ ಪೇಪರ್ಸ್, ಸ್ಟೇ ಫೋಕಸ್ಡ್. ಇದಿಷ್ಟೂ ಹೇಳಿದ್ದೀನಿ ಮಕ್ಕಳ. ಇದನ್ನೆಲ್ಲ ನಿಮ್ಮ ಡೈರಿಲಿ ಒಂದು ಹ್ಯಾಬಿಟ್ 10 ಏನಿದೆ ನಿಮ್ಮ ಡೈರಿಲಿ ಒಂದು ಸೆಟ್ ಬರೆದಿಟ್ಕೊಳ್ಳಿ. ಸಕ್ಸಸ್ ಇನ್ SSLC ಬಿಲ್ಟ್ ಎವ್ರಿ ಡೇ, ನಾಟ್ ಜಸ್ಟ್ ಬಿಫೋರ್ ಎಕ್ಸಾಮ್ಸ್. ಡೈಲಿ ನೀವು ಬಿಲ್ಟ್ ಮಾಡಿದ್ರೆ ಪಕ್ಕ ಮಕ್ಕಳ 98 ಏನೋ 100 ಅಂತೂ ತೆಗಿತೀರ. ಸೊ ಯುವರ್ ಡ್ರೀಮ್ ಮಾರ್ಕ್ಸ್ ಬಿಗಿನ್ ವಿತ್ ಟುಡೇಸ್ ಹ್ಯಾಬಿಟ್. ಸೊ ಇವಾಗಿಂದ ಹ್ಯಾಬಿಟ್ಸ್ನ ಸ್ಟಾರ್ಟ್ ಮಾಡಿ. ಓಕೆನಾ? ಸೊ ಡೈಲಿ ಕನ್ಸಿಸ್ಟೆನ್ಸಿ ಅಂತೂ ಇರಲೇಬೇಕು. ನೀವು ಅವಾಗ 98 ಏನು ಮಕ್ಕಳ 100 ಅಂತೂ ತೆಗಿತೀರ. ಓಕೆ, ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಓಕೆ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಬಿಕಾಸ್ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ದೆಮ್. ಓಕೆ, ಇಷ್ಟು ಹ್ಯಾಬಿಟ್ಸ್ನ ನಿಮ್ಮ ಡೈರಿಲಿ ನೀವು ಬರೆದಿಟ್ಕೊಂಡು ಏನಾದ್ರು ನೀವು ಎಲ್ಲ ಒಂದು ವೇಲಿ ಹೋಗ್ತಾ ಇದೆ, ಏನಾದ್ರು ಮಿಸ್ ಈ ಕಡೆ ಬಂದಿದ್ದೀನಿ ಅಂತಂದರೆ ಎಗೇನ್ ಇದನ್ನು ರಿಪೀಟ್ ಮಾಡಿ ನೋಡಿ.
ಮತ್ತು ನೀವು ಒಂದು ವೇಲಿ ಹೋಗಬೇಕು. ಓಕೆ, ಸೊ ಆಲ್ ದ ವೆರಿ ಬೆಸ್ಟ್ ಫಾರ್ ದ ಅಪ್ಕಮಿಂಗ್ ಸ್ಟೂಡೆಂಟ್ಸ್. ಯಾರ್ಯಾರು ಮೈಂಡಲ್ಲಿ ಟಾಪರ್ ಅಲ್ಲ ಅಂತ ಅಂದ್ಕೊಂಡಿದ್ರೆ ಅವರು ಟಾಪರ್ ಆಗಿ ಬಂದೇ ಬರ್ತೀರಾ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿದರೆ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಹೆಲ್ತ್ ಬಗ್ಗೆನೂ ಕೇರ್ ಮಾಡಿ. ಓಕೆ, ಚಲೋ ಬಾಯ್. ಹಾಗಿದ್ರೆ